ಎಷ್ಟು ಪಾಟಲ್ಲಿ ಅಂತ ಹೇಳಿದೆ, ಆ ಪಾಟ್ಗಿಂತ ಈ ಪಾಟಲ್ಲೇ ನೋಡಿರಿ, ಅಲ್ಲೇ ಇರೋದು ನಾವು ಹೋಗ್ತಿರೋದು ಫಾಲ್ಸು, ಚಿಕ್ಕ ಫಾಲ್ಸ್ ಅನಿಸುತ್ತೆ. ಇಲ್ಲಿ ಫುಲ್ ಕರೆಂಟ್ ಹಾಕಿದ್ದಾರೆ. ಲೈಕ್ ನನ್ನ ಫ್ರೆಂಡ್ಸ್ಗಳು ಅಂದಿ ಹಿಡಿಯೋರು ಇರ್ತಾರಲ್ಲ, ಅವರಿಗೆ ಕರೆಂಟ್ ಶಾಕ್ ಹೊಡಿಲಿ ಅಂತ. ಸೊ ಮುಂದಕ್ಕೆ ಹೋಗ್ಬಿಡ್ತು. ಇಲ್ಲಿ ಸಖತ್ತಾಗೈತೆ ಗೈಸ್, ಬೆಂಕಿ ಆಗಿದೆ. ಈ ನೀರು ಕುಡಿದ್ರೆ ತಂಪಾಗಿರುತ್ತೆ. ಆ್ಯಂಡ್ ಅಲ್ಲಿ ಹಸು ಇದೆ, ಹಸು ಮೇಲೆ ಕ್ರೇನ್ ಇದೆ, ಕ್ರೇನ್ ಮೇಲೆ ಇಲ್ಲೊಂದು ಮೋಟ್ರ್ ಇದೆ. ಸೊ ಈ ಮೋಟ್ರ್ ಏನಕ್ಕೆ ಅಂದರೆ ವಾಟರ್ ಪಂಪ್ನ ಮೇಲೆ ಎಸೆಯೋಕ್ಕೋಸ್ಕರ, ಕೆಳಗಿಂದ ತಂದು ಮೇಲೆ ಎಸೆಯುತ್ತೆ. ಸೊ ಇಲ್ಲಿಗೆ ಇವತ್ತಿನ ನನ್ನ ವ್ಲಾಗ್ ಮುಗೀತು. ಓಕೆ ಫ್ರೆಂಡ್ಸ್, ಸಿಗುವ. ಸೊ ನೋಡಿ ಗೈಸ್, ಇಲ್ಲಿ ಬಂದು ಇಲ್ಲಿ ನೋಡಿ ಬಂದು ಅಂತೂ ಫೈನಲಿ ನಮ್ಮ ಟ್ರೆಕ್ಕಿಂಗ್ ಯಾವ ಜಾಗಕ್ಕೆ ಅಂತ ಬರ್ತಾಯಿದ್ದು ಅಂದ್ಕೊಂಡು ಆ ಜಾಗಕ್ಕೆ ಬಂದಾಗಿದೆ. ಈ ಪ್ಲೇಸ್ನ ಹಿಂಗೆ ಹತ್ತಿ ಹೋದರೆ ಇನ್ನೂ ಸಖತ್ತಾಗಿರುತ್ತೆ. ಅದರಲ್ಲೂ ಕೂಡ ಹಿಂಗೆ ಕೆಳಗಿಳಿದು ಹಿಂಗೆ ಮೇಕತ್ತಿ ಫುಲ್ಲು ಲೈಫಲ್ಲಿ ಮುಂದೆ ಹೋಗಬೇಕು. ಸೊ ನಮ್ಮ ಕಡೆಯವ್ರು ಬೇಡ ಅಂತಾರೆ, ಆದ್ರೆ ಕೇಳಿದ್ರೆ ಮುಂದೆ ಹೋದಷ್ಟು ನಿಮಗೆ ಪ್ಲೇಸ್ ನೋಡೋಕ್ಕೆ ಸಿಗುತ್ತೆ. ಬಂದೆ ತಡೆಯೋಣ. ಸೊ ನೋಡಿ, ಇದೇ ಆ ಪ್ಲೇಸ್ ನಾವು ನೋಡೋಕ್ಕೆ ಬಂದಿದ್ದು. ಆದರೆ ಆ್ಯಕ್ಚುಲಿ ಇದು ಚಿಕ್ಕದು, ಇನ್ನೂ ಮುಂದೆ ದೊಡ್ಡದಿದೆ. ದೊಡ್ಡದಕ್ಕೂ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಗಂಟ ಇದು ನೋಡಿ, ಎಂಜಾಯ್ ಮಾಡಿ, ಖುಷಿ ಪಡಿ. ಸೊ ಫೈನಲಿ ಬಂದಿದ್ದ ಪ್ಲೇಸ್ ನೋಡಿದ್ರೆ ಅನ್ಕೋತೀನಿ. ಇದೇ ಗೈಸ್ ಇವತ್ತಿನ ವ್ಲಾಗು. ದೊಡ್ಡದು ಆಮೇಲೆ ತೋರಿಸ್ತೀನಿ. ಅಲ್ಲಿ ಗಂಟ ಕಾಯ್ತೀರಿ, ವೆಯ್ಟ್ ಮಾಡ್ತೀರಿ, ಟೀ ಕುಡ್ಕೊಂಡು ದಬಕತ್ತೀರಿ. ಫೈನಲಿ ಚಿಕ್ಕ ಫಾಲ್ಸ್ ಬಿಟ್ಟ ಮೇಲೆ ದೊಡ್ಡ ಫಾಲ್ಸಿಗೆ ಬಂದು ನಮ್ಮ ಡೆಸ್ಟಿನೇಷನಿಗೆ. ಅಲ್ಲಿ ನೋಡಿ ಗೈಸ್, ಸೋರ್ತೈತಲ್ಲ ನೀರು, ಸುರಿತೈತಲ್ಲ ನೀರು, ಅದಕ್ಕೆ ನಾವು ಬಂದಿದ್ದು ನಮ್ಮ ಪ್ಲೇಸ್ ನೋಡೋಕ್ಕೆ. ಇಟ್ಸ್ ಎ ಡೆಸ್ಟಿನೇಷನ್ ಸ್ಪಾಟ್ ಅಂತ ಹೇಳ್ತಾ ಇಲ್ಲಿಗೆ ನಾನು ವ್ಲಾಗ್ ಮುಗಿಸ್ದೆ. ಮತ್ತಿನ್ನೊಂದು ಸರಿ ಸ್ನ್ಯಾಪ್ ಹಾಕಿರೋ ಮೆಟ್ಟಲ್ಲಿ ಹೊಡೀರಿ ಅಂತ ಹೇಳ್ತಾ ಇಲ್ಲಿ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್. ಹಾಯ್, ಹಲೋ, ನಮಸ್ಕಾರ. ಹೇಗಿದ್ದೀರಾ ಕ್ರೇಜಿ ಪೀಪಲ್? ಇದು ನಿಮ್ಮ ಪ್ರೀತಿಯ ತರಲೆ ಮಾಳೆಯ ಯಶವಂತ್ ಗೌಡ. ಸೊ ಇವಾಗ ಕಾಡು ಮಧ್ಯದಲ್ಲಿ ಒಂದು ಒಳ್ಳೆ ಜಾಗದಲ್ಲಿ ಕಾರ್ನ ಪಾರ್ಕ್ ಮಾಡಿ ಪಿಸ್ ಹಿಡಿಯೋಕೆ ಹೋಗ್ತಿದ್ದೀವಿ. ಇವನೋ ಮೀನಿಗೆ ಫಿಶ್ ಮೀನು, ಅದಕ್ಕೆ ಫಿನ್ ಇರುತ್ತೆ. ಸೊ ಯಾವ ಮೀನು ಹಿಡಿತಾಯಿದ್ದೀವಿ ಅಂತ ನೀವು ನೋಡಬೇಕಂದ್ರೆ ಇಲ್ಲಿ ಚಿಕ್ಕದು ಕಾಣಿಸುತ್ತೆ. ಓ ಮೈ ಗಾಡ್, ಮೇಲಿಂದ ಏನೂ ಕಾಣಿಸ್ತಿಲ್ಲ. ಸೊ ನಾವು ಕೆಳಗಡೆ ಹೋಗೋಣ. ಕೆಳಗಡೆ ಹೋಗ್ಬಿಟ್ಟು ಮೀನು ಹಿಡಿದ್ಬಿಟ್ಟು ಕವರ್ ಒಳಗೆ ಹಾಕೊಂಡು ಅಕ್ವೇರಿಯಮ್ಮಲ್ಲಿ ಬಿಡೋಣ. ಅಂದರೆ ಅದಕ್ಕೊಂದು ನಾವು ಕರೆಕ್ಟ್ ಗೌರ್ಮೆಂಟ್ ಥರ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕಳಿಸ್ತಾಯಿದ್ದೀವಿ. ಇನ್ನೊಂದು ಜಾಗಕ್ಕೆ ಕಳಿಸಿದ್ರು ಕೂಡ ಒಳ್ಳೆ ಊಟ ಹಾಕೋದು ಜಾಗಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀವಿ. ಸೊ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಎನಿ ಕರ್ನಾಟಕ ಗೌರ್ಮೆಂಟ್ ಅಫಿಷಿಯಲ್ಸ್, ಐ ಆಮ್ ಟಾಕಿಂಗ್ ಅಬೌಟ್ ಗೌರ್ಮೆಂಟ್. ಓಕೆ ಫ್ರೆಂಡ್ಸ್, ಲೆಟ್ಸ್ ಕ್ಯಾಚ್ ದ ಫಿಶ್. ಇಫ್ ಐ ಗೆಟ್ ದ ಇಫ್ ಐ ಗೆಟ್ ದಿ ಫಿಶ್ ಐ ವಿಲ್ ಅಪ್ಲೋಡ್ ದಿ ಸ್ನ್ಯಾಪ್. ಅಲ್ಲಿ ಗಂಟ ಓಕೆ ಫ್ರೆಂಡ್ಸ್, ಬಾಯ್. ಬೇಡ ಇರೋಣ, ಕಾಡಿನ ಮಧ್ಯದಲ್ಲಿ ಚಿಕ್ಕ ಹೊಳೆಯಲ್ಲಿ ಮೀನಿನ ಬೇಟೆ. ಕಾಡಿನ ಮಧ್ಯದಲ್ಲಿ ನಾಡಿನ ಮಕ್ಕಳು ಬಂದು ಸಾಕಣ ಮಗ, ನೀರು ಇದೆ ಬಿಸ್ಬೇಡಿ. ಈಗ ನೀನು ಸೈಡಿಗೆ ಹೋಗ್ಬಿಡು. ಇರೋಣ ಅದು ಬರ್ಲಿ, ಇರೋಣ ಅರ್ಧ ದಾರಿಕೆ ಗೊತ್ತಾಯ್ತವು. ಇರೋಣ ನೀವು ಸೌಂಡ್ ಮಾಡಿ ಆ ಮಣ್ಣೆಲ್ಲ ಎಪ್ಸರ ಬರಲ್ಲ ಕಣೋ. ರಕ್ಷೆ ಬಿಡು, ರಕ್ಷೆ ನೀನು ಬಿಡೋಣ, ಬರ್ತವಿರೋಣ. ಬಂತ ಇಲ್ಲ, ಹಿಂದೆ ಕೆಳಗಡೆ ಅವಾಗ ಗೊತ್ತಾಗ್ಬಿಡ್ತು ಅಂದ್ರೆ. ಫೈನಲಿ ಗೈಸ್, ಕಿಶ್ಶು ಕೊಡೋಕ್ಕೆ ಸಿಕ್ಕಿಬಿಡ್ತು ಗೈಸ್ ಮೀನು. ಇವಂಟು ಸಿದಿ ಮೀನು ನೋಡಿ ಗೈಸ್. ಇಲ್ಲಿ 3 ಮೀನು ಹಿಡಿದು, ಆ ಹೊಳೆಯಲ್ಲಿ ಇಂಥ 3 ಮೀನು ಸಿಗುತ್ತೆ ಅಂತ ಯಾರಿಗಾದ್ರೂ ಗೊತ್ತಿತ್ತಾ? ಬಟ್ ಇಲ್ಲಿ ಸಿಕ್ಕಿದೆ ನೋಡಿ ಫಿಶ್, ಕಲರ್ ಫಿಶ್. ಸೊ ಇದು ನೀರೊಳಗೆ ಮುಳುಗಿ ಎಂಥ ಸಾಹಸ ಮಾಡಿ ಎತ್ತಿದೆ ಅಂದರೆ ಮೀನನ್ನ ತುಂಬ ಕಷ್ಟಪಟ್ಟಿದ್ದೆ. ನಮ್ಮ ಅಭಿ ಅವರು ಮೀನನ್ನ ಹಿಡ್ಕೊಂಡು ಬರ್ತಾಯಿದ್ದಾರೆ. ನಾವು ಮಂಗಳೂರಲ್ಲಿ ಇಟ್ಟಿಲ್ಲ, ಆದರೂ ಮೀನು ಹಿಡಿತೀವಿ. ಅಲ್ಲಿ ನಮ್ಮ ಬಾಸು ಫುಲ್ಲು ಸೌಂಡ್ ಮಾಡ್ಕೊಂಡು ಆಡ್ತಾಯಿದ್ದಾರೆ. ಬಾಸ್ ಫೋನ್ ಬೇಕಾ? ಬಾಸಿಗೆ ಫೋನ್ ಬೇಡವಂತೆ ಗೈಸ್. ಸೊ ಇಲ್ಲಿಗೆ ನಮ್ಮ ವ್ಲಾಗ್ ಮುಗೀತು. ಸಿ ಯು ಇನ್ ಬೆಂಗಳೂರು. ಟಾಟಾ.